ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದ ಅಂಬೇಡ್ಕರ್ ಶಾಲಾ ಆವರಣದಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿ ವಿದ್ಯುತ್ ಟ್ರಾನ್ಸ್ಪರೆಂಟ್ ಇರುವುದರಿಂದ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. 2 ದಿನಗಳ ಹಿಂದೆ ಶಾಲಾ ಆವರಣದಲ್ಲಿ ವಿದ್ಯುತ್ ತಂತಿ ಕಟ್ ಆಗಿ ನೆಲಕ್ಕೆ ಬಿದ್ದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಆ ಸಮಯದಲ್ಲಿ ಶಾಲಾ ಮಕ್ಕಳು ಆವರಣದಲ್ಲಿ ಇರಲಿಲ್ಲ. ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕಂಟಕವಾಗಿರುವ ಟ್ರಾನ್ಸ್ಪರೆಂಟ್ ಹಾಗೂ ನೆಲಕ್ಕೆ ಬಿದ್ದಿರುವ ವಿದ್ಯುತ್ ತಂತಿಯನ್ನು ತಕ್ಷಣ ತೆರವುಗೊಳಿಸುವಂತೆ ಪೋಷಕರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಘಟನೆ ಬಳಿಕವೂ ಕಟ್ಟಾಗಿ ಬಿದ್ದ ತಂತಿಯನ್ನು ಇನ್ನೂ ತೆರವುಗೊಳಿಸದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲಾ ಆವರಣದಲ್ಲಿ ಆಟವಾಡಲು ಮಕ್ಕಳು ಭಯಪಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಕರವೇ ಕಾರ್ಯಕರ್ತರು ಹಿಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಟ್ರಾನ್ಸ್ಪರೆಂಟ್ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ. ನಮಸ್ಕಾರ. ನಾನು ನಮ್ಮ ಶಾಲೆಯ ಒಂದು ಚಿಕ್ಕ ವಿದ್ಯಾರ್ಥಿನಿ. ನಾವು ಪ್ರತಿದಿನ ಕನಸುಗಳೊಂದಿಗೆ ಶಾಲೆಗೆ ಬರುತ್ತೇವೆ. ಆದರೆ ನೆಲಕ್ಕೆ ಬಿದ್ದಿರುವ ವಿದ್ಯುತ್ ತಂತಿಗಳನ್ನು ನೋಡಿ ನಮಗೆ ತುಂಬ ಭಯವಾಗುತ್ತದೆ. ದಯವಿಟ್ಟು ನಮಗಾಗಿ ಸಮಸ್ಯೆಗಳನ್ನು ಬೇಗ ಸರಿಪಡಿಸಿ ಸುರಕ್ಷಿತವಾಗಿ ಓದಿ ನಮ್ಮ ಜೀವನದಲ್ಲಿ ದೊಡ್ಡವರಾಗಬೇಕು. ನಮ್ಮ ಭಯವನ್ನು ದೂರ ಮಾಡಿ ನಮ್ಮ ಮುಖದಲ್ಲಿ ಮತ್ತೆ ನಗು ತರಿಸಿ. ಧನ್ಯವಾದಗಳು ಸರ್. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.